ಎಲ್ಲ ರಾಜರಾಣಿಯರಿಗೆ ನಮಸ್ಕಾರ. ರಾಜರಿಗೆ ರಾಣಿಯರಿಗೆ ನಮಸ್ಕಾರ. ಶಂಕರ ಪಾದುಕೆಯನ್ನು ಹೊತ್ಕೊಂಡು ಬಂದಂತಹ ರಥ ಇಲ್ಲಿ ಜಲಸೂರಲ್ಲಿದೆ. ಬನ್ನಿ ತೋರಿಸ್ತೀನಿ ಅದು ಯಾವ ಥರ ಇದೆ. ಜಲಸೂರು ಗ್ರಾಮದಲ್ಲಿ ಹೇಗೆ ಸ್ವಾಗತ ಮಾಡಿದ್ದಾರೆ, ಅದರ ಮಹತ್ವವನ್ನು ತಿಳಿಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಈ ಶಂಕರ ಪಂಚಮಿಯಲ್ಲಿ ಇವೆಲ್ಲ ಕಾಣ್ಲಿಕ್ಕಿದ್ದೀರಿ. ತತ್ಪೂರ್ವಕವಾಗಿ ನಿಮ್ಮಲ್ಲಿಗೆ ಆ ಸಂದೇಶವನ್ನು ತಲುಪಿಸುವ ಸಲುವಾಗಿ ಮಹಾಪಾದಕ್ಯಗಳು ಅತಿ ವಿಶಾಲವಾದ ಮುಂದೆ ಶಂಕರ ಪಂಚಮಿಯನ್ನು ಪೂಜೆಗೊಂಡಿಕ್ಕಿರ್ತಕ್ಕಂಥ ವಿರಾಟ್ ಪಾದಕೆಗಳು ಅರ್ಥವಾಗಿ ಅದ್ವೈತರಂತೆ ಬೇರೆ ನಿಮ್ಮಲ್ಲಿಗೆ ಆಗಮಿಸ್ತಾ ಇದ್ದೇವೆ. ಹಾಗಾಗಿ ಆ ಮಹಾಪಾದಕ ಯಾತ್ರೆಯನ್ನು ಬಹಳ ಭಕ್ತಿಯಿಂದ ಪಾದುಕೆಯ ಇದು ಕಾಣ್ತದೆ, ಕಲಶ ಅಂದರೆ ಇದನ್ನು ಹೊಸನಗರಕ್ಕೆ ಹೋಗುದಾ? ಅಲ್ಲ, ಸುಳ್ಳೆ ಜಾಲ್ಸೂರು ಪಟ್ಟಣದ ಎಲ್ಲ ಆತ್ಮೀಯ ಬಂಧುಗಳೇ, ಇದೀಗ ಕಾಷ್ಟದಿಂದ ಅಂದರೆ ಮರದಿಂದ ಮಾಡಿದಂತಹ ಒಂದು ಜೊತೆ ಪಾದುಕೆ, ಅದು ಶ್ರೀ ಜಗದ್ಗುರು ಶಂಕರಾಚಾರ್ಯರ ಪಾದುಕೆಯ ಪ್ರತಿಕೃತಿಯಾಗಿ ಇಲ್ಲಿದೆ. ಈ ಪಾದುಕೆಯನ್ನು ಹೊತ್ತಂತಹ ಈ ಅದ್ವೈತ ರಥ ನಮ್ಮ ಕರುನಾಡಿನ ಉದ್ದಗಲಕ್ಕೆ ಸಂಚಾರ ಮಾಡಿ ಸಾಗಿ ಬರ್ತಾ ಇದೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಈ ಆರ್ಯಾವರ್ತದ ಅಥವಾ ಈ ನಮ್ಮ ಸನಾತನ ಹಿಂದೂ ಭೂಮಿಯ ಅದ್ವಿತೀಯರಾದಂತಹ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರ ಜನ್ಮದಿನವನ್ನು ನಾವೆಲ್ಲ ಶಂಕರ ಪಂಚಮಿ ಅಂತ ಕೊಂಡಾಡ್ತೇವೆ. ವೈಶಾಖ ಮಾಸದ ಶುದ್ಧ ಪಕ್ಷದ ಚತುರ್ಥಿ ದಿನ, ಪಂಚಮಿಯ ದಿನ ಶ್ರೀ ಭಗವಾನ್ ಶಂಕರರ ಜನ್ಮದಿನ ಆಗಿರ್ತದೆ. ಶಂಕರರ ತತ್ವಗಳನ್ನು ಅನುಸರಿಸಿ ವಂದೇ ಗುರುಣಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಶಂಕರಾಚಾರ್ಯರ ಒಂದು ಭವ್ಯವಾದ ದಿವ್ಯವಾದಂತಹ ಮಹಾಪಾದುಕೆ ಈ ಜಾಲ್ಸೂರಿನ ಮತ್ತು ಮುಳ್ಳೇರಿಯ ಮಂಡಲದ ಎಲ್ಲ ಪ್ರಮುಖರು ಸೇರಿಕೊಂಡು ಇಲ್ಲಿ ಸಿದ್ದಾಪುರದಲ್ಲಿ ಎಂಬುದಾಗಿ ಕೇಳಿಕೊಳ್ಳುವುದಕ್ಕೆ ಮಹಾ ಭಾಗ್ಯದ ಬಾಗಿಲು ತೆರೆದಂತೆ ಎಂಬುದಾಗಿ ನಾವು ಭಾವಿಸಿಕೊಳ್ಬೇಕು. ಎಲ್ಲಿಯಾದರೂ ನೀವು ಜಗತ್ತಿನಲ್ಲಿ ನೋಡಿದ್ದೀರಾ, ನಮ್ಮಲ್ಲಿಗೆ ಬನ್ನಿ ಎಂಬುದಾಗಿ ಈ ರೀತಿಯ ರಥದಲ್ಲಿ ಆದಿಗುರುಗಳನ್ನು ಕುಳ್ಳಿರಿಸಿ ಆದಿಗುರುಗಳ ಪಾದುಕೆಯನ್ನು ದರ್ಶನ ಸ್ಪರ್ಶನ ಪೂಜನದಿಂದ ಜೀವನವು ಪವಿತ್ರವಾಗಲಿ ಎಂಬುದಾಗಿ ಭಾವಿಸಿಕೊಂಡು ಅದಕ್ಕಾಗಿ ಪೂಜೆಯನ್ನು ಪೂಜಿಸಿದಂತಹ ಪರಮ ಪೂಜ್ಯ ಜಗದ್ಗುರು ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಪೂಜಿಸಿದಂತಹ ದಿವ್ಯ ಪಾದುಕೆಗಳು ಇದೀಗ ನಿಮ್ಮ ಬಳಿ ಇವೆ. ಈ ಪಾದುಕೆಗಳ ಮಹತ್ವ ಏನು ಅಂತಂದ್ರೆ, ಸಾಮಾನ್ಯವಾಗಿ ನಾವು ಹೇಳ್ತೇವಲ್ಲ, ಈ ಪಾದುಕೆಗಳು ಸಾಮಾನ್ಯವಾದ ಪಾದುಕೆಗಳಲ್ಲ, ಗುರುಗಳ ಪಾದುಕೆ. ಗುರು ಅಂತಂದ್ರೆ ಜ್ಞಾನದಲ್ಲಿ ಮಹಾ ಒಂದು ಭಾರವುಳ್ಳಂತಹ ಒಂದು ವಿಶೇಷವಾದಂತಹ ಶಕ್ತಿ ಉಳ್ಳಂತದ್ದು.
ನಮ್ಮ ಸಮಸ್ತ ದೋಷಗಳ ನಿವಾರಣೆಗಾಗಿ ನಾವು ಗುರುವಿನ ಪದತಲಕ್ಕೆ ಯಾವಾಗ ನಾವು ಶರಣಾಗ್ತೇವೆಯೋ ನಮ್ಮ ಸಮಸ್ತ ಪಾಪಗಳು ನಿವಾರಣೆಯಾಗಿ ನಾವು ಜೀವನದಲ್ಲಿ ಉನ್ನತಿಗೆ ಏರುವುದಕ್ಕೆ ಸಾಧ್ಯವಾಗುತ್ತದೆ. ಅಂತಹ ಒಂದು ಗುರು ತೋರಿದ ದಾರಿಗೆ ನಾವು ಶರಣಾಗಿ ನಾವು ಜೀವನವನ್ನು ಸಾರ್ಥಕ್ಯಗೊಳಿಸಬೇಕು ಎಂಬಂತಹ ಭಾವ ಈ ಪಾದುಕೆಯ ಮಹಾಪಾದುಕೆಯ ರಥಯಾತ್ರೆಯಲ್ಲಿ ಇಲ್ಲಿ ಸಾಗಿ ಬಂದಿದೆ. ಅದಕ್ಕಾಗಿ ಮಹಾಪಾದುಕಾ ಯಾತ್ರೆ. ಇಲ್ಲಿಯ ಭಗವದ್ಭಕ್ತರೇ, ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ, ಶಿರಸಿಯ ಸಮೀಪದ ಸಿದ್ದಾಪುರದಲ್ಲಿ ಈಗಾಗಲೇ ಕಾರ್ಯಕರ್ತರು ಹೇಳಿದಂತೆ ಬಾನ್ಕುಳಿ ಎಂಬಂತಹ ರಾಮಚಂದ್ರಾಪುರ ಮಠದ ಶಾಖಾ ಮಠದಲ್ಲಿ ಮುಂದಿನ ಮೇ ತಿಂಗಳ 1ನೇ ತಾರೀಕಿನಿಂದ 4ನೇ ದಿನಾಂಕದವರೆಗೆ 4 ದಿವಸಗಳ ಕಾಲ ವಿಶೇಷವಾದಂತಹ ಶ್ರೀ ಶಂಕರ ಜಯಂತಿ ಕಾರ್ಯಕ್ರಮ. ಶಂಕರ ಜಯಂತಿ ಎಂಬ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ರಾಘವೇಶ್ವರ ಗುರುಗಳು ಕೊಟ್ಟಂತ ಹೆಸರು ಶಂಕರ ಪಂಚಮಿ ಎಂಬುದಾಗಿ. ಇದಕ್ಕೆ ಕಾರಣ ತಮಗೆ ಗೊತ್ತಿರುವ ಹಾಗೆ ಆದಿಗುರು ಶಂಕರಾಚಾರ್ಯರು ಈ ಧರೆಗೆ ಅವತರಿಸಿದ ದಿನ ವೈಶಾಖ ಶುದ್ಧ ಪಂಚಮಿ. ವೈಶಾಖ ಶುದ್ಧ ಪಂಚಮಿ ಎಂಬ ಕಾರಣಕ್ಕಾಗಿ ಶಂಕರರು ಅವತರಿಸಿದಕ್ಕಾಗಿ ಶಂಕರ ಪಂಚಮಿ ಎಂಬುದಾಗಿ ಗುರುಗಳು ವಿಶಿಷ್ಟವಾಗಿ ಆ ದಿನವನ್ನು ಹೆಸರಿಸಿ ನಾವು ಅದನ್ನು ಭವ್ಯ ಭಾರತವನ್ನು ಕಟ್ಟಿದ ರಾಷ್ಟ್ರ ದ್ರಷ್ಟಾರರನ್ನು ನಾವು ನೆನೆಸಿಕೊಳ್ಳಬೇಕು. ಅವರ ಅನುಗ್ರಹ ಮತ್ತು ಆಶೀರ್ವಾದದಿಂದ ಜೀವನವನ್ನು ಪುನೀತರನ್ನಾಗಿ ಮಾಡಿಕೊಳ್ಳಬೇಕು ಎಂಬಂತಹ ಒಂದು ಮನದ ಇಂಗಿತದಿಂದ ಪರಮ ಪೂಜ್ಯ ಗುರುಗಳು ಆಶೀರ್ವಾದ ರೂಪದಲ್ಲಿ ಈ ಒಂದು ಮಹಾರಥವನ್ನು ಕಳುಹಿಸಿಕೊಟ್ಟಿದ್ದಾರೆ. ಶಾಸ್ತ್ರವಿತ್ತು. 12 ವರ್ಷಗಳಲ್ಲಿ ಸಮಸ್ತ ಶಾಸ್ತ್ರಗಳು ಅವರಿಗೆ ಕರತಲಾಮಲಕವಾಯಿತು. ಆಮೇಲೆ ಅಷ್ಟವರ್ಷೇ ಚತುರ್ವೇದಿ, ದ್ವಾದಶೇ ಸರ್ವಶಾಸ್ತ್ರವಿತ್, ಷೋಡಶೇ ಕೃತವಾನ್ ಭಾಷ್ಯಂ. 16 ವಯಸ್ಸಿಗೆ ಆಗುವಾಗ ಅವರು ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ ಇತ್ಯಾದಿಗಳ ಮಹಾಗ್ರಂಥಗಳಿಗೆ ಅವರು ವ್ಯಾಖ್ಯಾನಗಳನ್ನು ಬರೆದರು, ಅದರ ಅಡಿಟಿಪ್ಪಣಿಗಳನ್ನು ಬರೆದರು. ಜನಸಾಮಾನ್ಯರಿಗೆಲ್ಲರಿಗೂ ಅರ್ಥವಾಗಬೇಕು ಎಂಬ ರೀತಿಯಿಂದ ಅವರು ಪ್ರತಿಯೊಂದು ಮಹಾಗ್ರಂಥಗಳಿಗೆ ಅಡಿಟಿಪ್ಪಣಿಗಳನ್ನು ಬರೆದು ವಿಸ್ತೃತವಾದಂತಹ ವಿವರಣೆಗಳನ್ನು ಕೊಟ್ಟರು. ಇದು ಕೇವಲ ಯಾವಾಗ 16ನೇ ವಯಸ್ಸಿನಲ್ಲಿ. ಆಮೇಲೆ ತ್ರಿಂಶ ಅಂದ್ರೆ 30, 32 ವಯಸ್ಸಿಗೆ ಅವರು ಕೇದಾರದಲ್ಲಿ ಅಂತರ್ಧಾನರಾದರು. ಅಂದ್ರೆ ಏನರ್ಥ, ಒಬ್ಬ ವ್ಯಕ್ತಿಗೆ 32 ವರ್ಷ ವಯಸ್ಸಾಗುವಾಗ ನಮಗೆ ಸರಿಯಾಗಿ ನಮ್ಮ ಕಾಲ ಮೇಲೆ ನಾವು ನಿಂತುಕೊಂಡು ಒಂದು ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಆಗದ ಸ್ಥಿತಿ ನಮಗೆ ಇವತ್ತು ಉಂಟು. ಆದ್ರೆ ಅಖಂಡ ಭಾರತವನ್ನು ಎರಡು ಬಾರಿ ಅಖಂಡ ಭಾರತವನ್ನು ಪಾದಚಾರಿಯಾಗಿ ಸುತ್ತಿದಂತಹ ಶಂಕರ ಭಗವತ್ಪಾದರು ಏನು ಮಾಡಿದ್ರು? 4 ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದರು. ಶೃಂಗೇರಿಯಲ್ಲಿ ಆರಂಭದ ದಕ್ಷಿಣ ಆಮ್ನಾಯ ಪೀಠ, ಉತ್ತರದಲ್ಲಿ ಬದರಿಯಲ್ಲಿ ಉತ್ತರ ಆಮ್ನಾಯ ಪೀಠ, ಪುರಿಯಲ್ಲಿ ಪೂರ್ವ ಆಮ್ನಾಯ ಪೀಠ, ದ್ವಾರಕದಲ್ಲಿ ಪಶ್ಚಿಮ ಆಮ್ನಾಯ ಪೀಠ. ಆಮ್ನಾಯ ಅಂತಂದ್ರೆ 4 ವೇದಗಳಿಗೆ 4 ಪೀಠಗಳು ಅಂತ ಹೆಸರು. ಕೇವಲ 4 ಪೀಠಗಳನ್ನು ಮಾತ್ರ ಆರಂಭ ಮಾಡಿದ್ರೆ ಆಗಲಿಲ್ಲ. ಆಯಾಯ ಪೀಠಗಳಿಗೆ ತಮ್ಮ ಶಿಷ್ಯರನ್ನು ನೇಮಕ ಮಾಡಿದರು. ಹೇಗೆ ಶಿಷ್ಯರನ್ನು ನೇಮಿಸಿದರು? ದಕ್ಷಿಣದಲ್ಲಿ ಇರುವಂತಹ ಶಿಷ್ಯನನ್ನು ಉತ್ತರದಲ್ಲಿ ಇರುವಂತಹ ಶಿಷ್ಯರನ್ನು ದಕ್ಷಿಣದಲ್ಲಿ, ಪಶ್ಚಿಮದಲ್ಲಿ ಇರುವವರನ್ನು ಪೂರ್ವದಲ್ಲಿ ಇರುವವರನ್ನು ಪಶ್ಚಿಮಕ್ಕೆ. ಇದ್ಯಾಕೆ? ನಮಗೆ ಈಗ ಆಶ್ಚರ್ಯ ಆಗ್ಬಹುದು. ಶಂಕರಾಚಾರ್ಯರು ದೇಶವನ್ನು ಕಟ್ಟುವ ಕೆಲಸವನ್ನು ಮಾಡಿದರು. ಬೇರೆ ಅಂತ ಹೇಳ್ತಾರೆ, ಆದ್ರೆ ದೇವರು ಮೂಲ ಒಂದೇ ಎಂಬುದನ್ನು ತೋರಿಸಿಕೊಡುವುದಕ್ಕಾಗಿ ಆಚಾರ್ಯರು ಈ ರೀತಿಯ ವ್ಯವಸ್ಥಿತವಾದಂತಹ ಮಠ ಆಮ್ನಾಯಗಳ ಪದ್ಧತಿಯನ್ನು ತಂದರು. ಅದರ ಜೊತೆಗೆ 106 ಶಂಕರ ಪೀಠಗಳನ್ನು ಆರಂಭ ಮಾಡಿದರು. ಅದರಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತದ್ದು ಕಾಂಚಿ ಕಾಮಕೋಟಿ ಪೀಠ ಮತ್ತು ಶ್ರೀ ರಾಮಚಂದ್ರಾಪುರ ಮಠ. ತಮಗೆಲ್ಲ ಗೊತ್ತಿರುವಂತಹ ನಮ್ಮ ಕರ್ನಾಟಕದ ಅತ್ಯಂತ ಶ್ರೇಷ್ಠವಾದ ಶ್ರೀ ರಾಮಚಂದ್ರಾಪುರ ಮಠ ಇವತ್ತು ಅವಿಚ್ಛಿನ್ನ ಪೀಠ ಅಂತ ಜಗತ್ತಿನಲ್ಲಿ ಒಂದೇ ಒಂದು ಇರುವಂತಹದ್ದು ಶ್ರೀ ರಾಮಚಂದ್ರಾಪುರ ಮಠ. ರಾಮಚಂದ್ರಾಪುರ ಮಠ ಗೋಕರ್ಣದ ಅಶೋಕೆಯಲ್ಲಿ, ಎಲ್ಲಿ ಹುಲಿ ಮತ್ತು ಹುಲ್ಲೆ ಅಂದ್ರೆ ಜಿಂಕೆ, ಎಲ್ಲಿ ಪರಸ್ಪರ ವೈರತ್ವ ಇಲ್ಲದೆ ಪರಸ್ಪರ ಪ್ರೀತಿಯಿಂದ ಆಹಾರವನ್ನು ಸ್ವೀಕರಿಸುತ್ತಾ ಇದ್ದುವೋ ಅಂತಹ ಒಂದು ಜಾಗೆ ಅಶೋಕೆ. ಎಲ್ಲಿ ಶೋಕವಿಲ್ಲವೋ ಅದು ಅಶೋಕೆ. ಅಂತಹ ಒಂದು ಅಶೋಕೆಯಲ್ಲಿ ಆಚಾರ್ಯರು ಶ್ರೀ ರಾಮಚಂದ್ರಾಪುರ ಮಠವನ್ನು ಆರಂಭ ಮಾಡಿ ಶಂಕರಾಚಾರ್ಯರು ತಮ್ಮ ಮೊದಲ ಶಿಷ್ಯನಾದಂತಹ ಸುರೇಶ್ವರಾಚಾರ್ಯನ ಪ್ರಥಮ ಶಿಷ್ಯ ವಿದ್ಯಾನಂದ ಆಚಾರ್ಯರಿಗೆ ರಾಮಚಂದ್ರಾಪುರ ಮಠವನ್ನು ಆರಂಭ ಮಾಡಿ ಇಲ್ಲಿನಿಂದ ನೀನು ಮುಂದುವರಿಸಿಕೊಂಡು ಬರಬೇಕು, ಸಮಸ್ತ ಗೋಕರ್ಣ ಮಂಡಲಕ್ಕೆ
ಲೋಕಕ್ಕೆ ಅಧಿಪತಿಯಾಗಿರಬೇಕು, ಶಂಕರರ ತತ್ವವನ್ನು ಪ್ರಸಾರ ಮಾಡಬೇಕು ಎಂಬುದಾಗಿ ಆದೇಶವನ್ನು ಮಾಡಿದರು. ಈ ಪ್ರಕಾರ ಶ್ರೀ ರಾಮಚಂದ್ರಾಪುರ ಮಠದ 36 ಅವಿಚ್ಛಿನ್ನ ಪೀಠಾಧಿಪತಿಗಳಾಗಿ 36ನೇವರಾಗಿ ನಮ್ಮ ಈಗಿನ ಜಗದ್ಗುರು ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಶ್ರೀ ರಾಮಚಂದ್ರಾಪುರ ಮಠವನ್ನು ಅತ್ಯಂತ ಶ್ರೇಷ್ಠವಾಗಿ ಮುನ್ನಡೆಸುತ್ತಾ ಬಂದಿದ್ದಾರೆ. ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿಸುವುದಕ್ಕೆ ಬೇಕಾಗಿ, ಅವರ ಸಮಸ್ತ ದೋಷ ನಿವಾರಣೆಗಾಗಿ ತಮ್ಮ ಶಾಖಾ ಮಠಗಳಲ್ಲಿ ಬೇರೆ ಬೇರೆ ಯೋಜನೆಗಳನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತು ವಿಶೇಷವಾಗಿ ತಮಗೆ ಈ ಕಾಣುವಂತೆ ಸಿದ್ದಾಪುರದ ಮಾನ್ಕುಳಿ ಮಠದಲ್ಲಿ ಶಂಕರ ಪಂಚಮಿಯ ಈ 4 ದಿವಸಗಳ ಪುಣ್ಯ ಮಹಾಪರ್ವದಲ್ಲಿ ವಿಶೇಷವಾದ ಒಂದು ಉತ್ಸವ ನಡೀತದೆ. ಅದು ಸುಮಾರು 1 ಎಕರೆಗಿಂತ ಹೆಚ್ಚು ದೊಡ್ಡದಾದಂತಹ ವಿಸ್ತಾರವಾದ ಜಾಗದಲ್ಲಿ ಅಖಂಡ ಭಾರತದ ನಕ್ಷೆಯ ಒಂದು ಯಾಗಶಾಲೆಯನ್ನು ನಿರ್ಮಿಸಿ, ಅಖಂಡ ಭಾರತ ಅಂತಂದ್ರೆ ಬಾಂಗ್ಲಾ, ಶ್ರೀಲಂಕಾ ಸೇರಿಕೊಂಡು ಪಾಕಿಸ್ತಾನವು ಇದ್ದುಕೊಂಡು ಹಿಂದಿನ ಭಾರತ ಇದೆಯಲ್ಲ, ಆ ಭಾರತದ ಕಲ್ಪನೆಯನ್ನು ಇಟ್ಟುಕೊಂಡು ಒಂದು ದೊಡ್ಡದಾದ ಯಾಗಶಾಲೆ. ಆ ಯಾಗಶಾಲೆಯಲ್ಲಿ ಸೂರ್ಯ, ಗಣಪತಿ, ಅಂಬಿಕಾ, ಶಿವ, ವಿಷ್ಣುಗಳ ಒಂದು ವಿಶೇಷವಾದ ಸಾನ್ನಿಧ್ಯವನ್ನು ಸ್ಥಾಪಿಸಿ ಅವುಗಳನ್ನು ಯಜ್ಞ ಯಾಗಾದಿಗಳ ಮೂಲಕ ಪೂಜೆ ಮಾಡುವಂತದ್ದು, ಪುರಸ್ಕಾರ ಮಾಡುವಂತದ್ದನ್ನ ಇಲ್ಲಿ ಆ ದಿವಸ ನಡೆಸಿಕೊಡಲಾಗುತ್ತದೆ. ಅದೇ ರೀತಿಯಾಗಿ ವಿಶೇಷವಾಗಿ ಇವತ್ತು ಇಡೀ ಕರ್ನಾಟಕದಾದ್ಯಂತ ಸಂಚಾರ ಮಾಡಿರುವ ಈ ಮಹಾಪಾದುಕೆಗಳಿಗೆ ಪರಮ ಗುರುಗಳು ವಿಶೇಷವಾದಂತಹ ತಮ್ಮ ಕರ ಕಮಲಗಳಿಂದ ಅವರು ಪೂಜೆಯನ್ನು ಮಾಡುವವರಿದ್ದಾರೆ. ಹಾಗೆಯೇ ವಿಶೇಷವಾದಂತಹ ಪ್ರಶಸ್ತಿ ಪ್ರದಾನಗಳು, ಆಮೇಲೆ 1000 ರೀತಿಯಿಂದ 1000 ಭಕ್ಷ್ಯಗಳ ನೈವೇದ್ಯ, ಆಮೇಲೆ ಸಾವಿರಾರು ಸಂಖ್ಯೆಯಲ್ಲಿ ಬೇರೆ ಬೇರೆಯ ಹೋಮ ಹವನಗಳು ಅಲ್ಲಿ ನಡೆಯಲಿದೆ.